ಮುಂದೆ ಇಟ್ಟರು. ಮುಖ್ಯಮಂತ್ರಿಗಳು ಕೂಡ ಅದನ್ನ ಸ್ವಚ್ಛ ಮನಸ್ಸಿಂದ, ಮುಕ್ತ ಮನಸ್ಸಿಂದ ಅದನ್ನು ಪರಿಶೀಲಿಸಿದ್ದಾರೆ. ಇದರಲ್ಲಿ 2 ವಿಷಯಗಳನ್ನು ಅವರು ಸದನದ ಮುಂದೆ, ರಾಜ್ಯದ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ತಗೊಂಡ್ಬಂದಿದ್ರು. ಒಂದು, ಈಗ ನಡೆದಿರುವಂತಹ ಪರೀಕ್ಷೆಯಲ್ಲಿ ಭಾಷಾಂತರದ ತೊಂದರೆ. ಎರಡನೇದ್ದು ಕೆಪಿಎಸ್ಸಿಯಲ್ಲಿರುವಂತಹ ಭ್ರಷ್ಟಾಚಾರದ ಬಗ್ಗೆ. ಈಗ ನಾವು ಸರ್ಕಾರದಿಂದ, ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಮಾಡುವುದು ಇವೆರಡೂ ವಿಷಯಗಳ ಬಗ್ಗೆ ಅವ್ರದ್ದು ಸ್ಪಷ್ಟ ಒಂದು ಡಿಸಿಷನ್, ಅವ್ರದ್ದು ನಿಲುವು ಗೊತ್ತಿದೆ. ಆದ್ರೆ ಅದ್ರ ಬಗ್ಗೆ ಒಂದು ಡಿಸಿಷನ್, ಅದ್ರ ಬಗ್ಗೆ ಒಂದು ಆಕ್ಷನ್ ಏನು ಮಾಡ್ತಾರ ಅದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಬೇಕಾಗಿದೆ. ಇವತ್ತು ಸುಮಾರು 2 ಲಕ್ಷ ಚಿಲ್ಲರ ಜನ ಎಕ್ಸಾಮಿಗೆ ಕುಂತಿದ್ರು. ಶ್ರೀ ಅಶೋಕ್ ಅವರು ಹೇಳ್ದಂಗ ಮೊದಲೇ ಸರ್ತಿ ಮಾಡಿದಾಗ 59 ತಪ್ಪುಗಳು, ಎರಡನೇ ಸರ್ತಿ ಅವರು ಎಕ್ಸಾಮಿನೇಷನ್ ಮಾಡಿದಾಗ 79 ತಪ್ಪುಗಳು ಬಂದಿದ್ದಾವೆ. ಈ ತಪ್ಪುಗಳು ಯಾಕೆ ಬಂದಿದ್ದಾವ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇಲ್ಲ. ಅದು ನನಗನ್ಸಿ ಮಟ್ಟಿಗೆ ಅಧಿಕಾರಿಗಳು ಕೂಡ ತಗೊಂಬಂದಾರೋ ಇಲ್ಲ ಅವ್ರ ಗಮನಕ್ಕೆ ನನಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದೇನು ಭಾಷಾಂತರ ಏನು ಮಾಡಿದ್ದಾರೆ, ಆ ಭಾಷಾಂತರ ಮಾಡಿದವರು ಯಾರು ತಜ್ಞರಲ್ಲ. ಅವರು ಒಬ್ಬ ಥರ್ಡ್ ಪಾರ್ಟಿ ಕಡೆಯಿಂದ ಇದನ್ನು ಭಾಷಾಂತರ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದು 1ನೇ ಸರ್ತಿ ಇದು ಪ್ರಾಬ್ಲಮ್ ಆದಾಗ, ತಮ್ಮ ಗಮನಕ್ಕೆ ಬಂದಾಗ ಅವರು ಅದನ್ನು ಬಹಳ ಸೀರಿಯಸ್ ಆಗಿ ಅಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರ್, ಚೀಫ್ ಎಕ್ಸಾಮಿನೇಷನ್ ಕಂಟ್ರೋಲರ್ ನೋಡ್ಬೇಕಾಗಿತ್ತು. ಆದರೂ ಅವ್ರದ್ದು ಎಷ್ಟು ಕ್ಯಾಶುವಲ್ ಅಪ್ರೋಚ್ ಅಂತಂದ್ರೆ 2ನೇ ಸರ್ತಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದಾಗ ಕೂಡ ಅದನ್ನ ಟ್ರಾನ್ಸ್ಲೇಷನ್ ಮಾಡಕ್ ಕೊಟ್ಟಿದ್ದು ಥರ್ಡ್ ಪಾರ್ಟಿಯಿಂದ, ಯಾವ್ದ ಭಾಷಾಂತರ ತಜ್ಞರಿಂದ ಅಲ್ಲ. ಇದ್ರ ಬಗ್ಗೆ ತಾವು ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಆಮೇಲೆ ಅಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಏನೈತಿ ಕೆಪಿಎಸ್ಸಿದು, ಅಲ್ಲಿ ಚೀಫ್ ಎಕ್ಸಾಮಿನೇಷನ್ ಆಫೀಸರ್ ಏನಿರ್ತಾರ ಅವರು ನಮ್ಮ ರಾಜ್ಯದವರಲ್ಲ, ಅವರು ಹೊರ ರಾಜ್ಯದ IAS ಆಫೀಸರ್. ಓಟಾ ಕಮಿಟಿ ಶಿಫಾರಸು ಇಲ್ಲ, ಯಾವ್ದಾರು ಇರ್ಲಿ, ಲೋಕಲ್ನವರು ಬೇಡ ಅಂತ ಹೇಳಿ ಇರ್ಲಿ, ಕಂಟ್ರೋಲ್ ಎಕ್ಸಾಮಿನೇಷನ್ ಇರ್ಲಿ. ಅದ್ರ ಪ್ರಕಾರ ಇದ್ದವರು ಅವರು ಬೇರೆ ರಾಜ್ಯದ IAS ಆಫೀಸರ್. ಅವರು ತಮ್ಮ ಇಂಟ್ರೆಸ್ಟ್ಲೇ ಬಂದಿರ್ತಾರೋ ಅಥವಾ ಅವ್ರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮೇಲೆ ಇಲ್ಲಿ ಬಂದಿರ್ತಾರೋ ನಮಗೆ ಗೊತ್ತಿಲ್ಲ. ಆದ್ರೆ ಅವರು ಕ್ಯಾಶುವಲ್ ಅಪ್ರೋಚ್ ಇದಕ್ಕೆ ನೀವು ಒಂದು ಬಹಳ ಉತ್ತಮವಾಗಿ ಹೇಳಿದ್ರಿ. ಇದನ್ನ ನಾವು ಕ್ರಿಮಿನಲ್ ಆಕ್ಷನ್ ತೆಗೆದುಕೊಂಡ ಬಗ್ಗೆ ವಿಚಾರ ಮಾಡ್ತೇವೆ. ಹಾಕ್ರಿ ಅಂತವ್ರನ್ನೆಲ್ಲ ಜೈಲಿಗೆ ಹಾಕ್ರಿ. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದ ಭವಿಷ್ಯದ ಜೊತೆ ಆಟ ಆಡುವಂತವ್ರನ್ನ ಜೈಲಿಗೆ ಹಾಕ್ರಿ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ರಿ. IAS ಆಫೀಸರ್ಗಳು ಅಂತಂದ್ರೆ ಅವ್ರಿಗೇನು ಸಂಪೂರ್ಣ ಬಾರಾಕೂನ್ ಮಾಫ್ ಏನ್ರಿ ಅವ್ರಿಗೆ? ಇಷ್ಟೆಲ್ಲ ನಿಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಟ್ವೀಟ್ ಮಾಡ್ತಾರಂತಂದ್ರೆ ಅದಕ್ಕೆ ಒಂದು ರೀತಿ ಕ್ಯಾಶುವಲ್ ಆಗಿ ಮುಖ್ಯಮಂತ್ರಿಗಳನ್ನೇ ಅವಹೇಳನ ಮಾಡುವಂತ ಟ್ವೀಟ್ ಅವ ಮಾಡ್ತಾನಂತಂದ್ರೆ ಅವ್ರನ್ನ ಜೈಲಿಗೆ ಹಾಕ್ರಿ ನೀವು. ಯಾವ ರೀತಿ ದುರಂಕಾರ ಅವ್ರದ್ದು? ಆ ದುರಂಕಾರದ ಬೆಲೆ ಯಾರು ಕೊಡ್ತಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ನಮ್ಮ ಧಾರವಾಡ ಸರ್ ನಿಮಗೆ ಗೊತ್ತಿದ್ದಂಗ ಬಹಳಷ್ಟು ಜನ ಉತ್ತರ ಕರ್ನಾಟಕದ ಜನ ಅಲ್ಲ, ಅಲ್ಲಿ ಹುಡುಗರು ಅಲ್ಲಿ ಕಲಿಯಕ್ಕೆ ಬಂದಿರ್ತಾರೆ. 3, 4, 5 ವರ್ಷ ಪಾಪ ಅವು ಅಲ್ಲಿ ಕಲಿತಿರ್ತಾವ. ನಾವೆಲ್ಲರೂ ಊಟಕ್ಕೆ ಹೋಗ್ತೇವಲ್ಲ, ಅಲ್ಲಿ ಊಟಕ್ಕೆ ಹೋದಾಗ ಊಟಕ್ಕೆ ನೀಡಕ್ ಬಂದಿರ್ತಾರ ಅವು. ಯಾಕಂದ್ರೆ ಅವ್ರಿಗೆ ಅಪ್ಪ ಅವ್ವ ಅವರಿಗೆ ಅಲ್ಲಿ ಇಟ್ಟು ಕಲಿಸುವಂತ ಶಕ್ತಿ ಇರುವುದಿಲ್ಲ. ನಮ್ಮ ಧಾರವಾಡದಲ್ಲಿ, ಹುಬ್ಬಳ್ಳಿಯಲ್ಲಿ ಯಾವ್ದೋ ಮದುವೆ ಆದ್ರೂ ಕೂಡ ಈಗ ಅವು ಪಾಪ ಊಟಕ್ಕೆ ನೀಡಕ್ ನಿಂತಿರ್ತಾರಲ್ಲ, ಅಥವಾ ನಾವೆಲ್ಲರಲ್ಲೇ ಸರ್ವ್ ಕುತ್ಕೊಳ್ಳುವಂತ ವ್ಯವಸ್ಥೆ ಇತ್ತಂದ್ರೆ ತಂದು ಕೊಡೋ ಹುಡುಗರು ಎಷ್ಟು ಕಲ್ತ್ ಹುಡುಗರು ಪಾಪ ಏನು ಆಸೆ ಇಟ್ಕೊಂಡು ಅವ್ರು ತಮ್ಮ ಜೀವನದಲ್ಲಿ ಈ ಎಕ್ಸಾಮಿನೇಷನ್ ಬರೆಯಕ ಕುಂತಿರ್ತಾರ. ಅಂಥವ್ರಿಗೆ ಇಂಥವ್ರಿಂದ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಮುಖ್ಯಮಂತ್ರಿಗಳೇ, ಇದ್ರ ಬಗ್ಗೆ ತಾವು ಲಕ್ಷ್ಯ ಕೊಡಬೇಕು. ಹೈಕೋರ್ಟ್ದು ಅಬ್ಸರ್ವೇಷನ್ ಕೂಡ ತಾವು ನೋಡ್ರಿ, ಸಾಧ್ಯ ಆದ್ರೆ ಅದು ವಿಡಿಯೋ ಕ್ಲಿಪ್ ತರಿಸಿ ನೋಡ್ರಿ. ನಿನ್ನೆ 2 ಬೆಂಚ್ ಹೈಕೋರ್ಟ್ ಜಡ್ಜಸ್ ಅವ್ರೇನಂತ ಹೇಳಿದ್ದಾರೆ ಕರಪ್ಷನ್ ಬಗ್ಗೆ? ಸಗಣಿ ತಿಂತೀರಿಪ್ಪ, 100ಕ್ಕೆ 100 ಸಗಣಿ ತಿನ್ಬೇಡ್ರಿ ಅಂತ ಹೇಳ್ಯಾರ. ಇದೇ ಶಬ್ದ ಉಪಯೋಗ ಮಾಡಿದ್ದಾರೆ ಹೈಕೋರ್ಟ್ ಜಡ್ಜ್. ಕೆಪಿಎಸ್ಸಿಯಲ್ಲಿ ಸಗಣಿ ತಿಂದ ಅಪಾಯಿಂಟ್ಮೆಂಟ್ ಮಾಡ್ತೀರಿ, 100ಕ್ಕೆ 100 ಸಗಣಿ ತಿನ್ಬೇಡ್ರಿ, ಸ್ವಲ್ಪ ಆದ್ರೂ ಪ್ರಾಮಾಣಿಕರನ್ನ, 50% ಆದ್ರೂ ಪ್ರಾಮಾಣಿಕರನ್ನ ಅಲ್ಲಿ ಕೆಪಿಎಸ್ಸಿ ಹೋಗೋ ತಗೊಂಬರ್ರಿ ಅಂತ ಹೇಳಿ. ಇವತ್ತು IAS ಬಿಟ್ರೆ ಅತ್ಯಂತ ಹೆಚ್ಚು ಕವೆಟೆಡ್ ಪೋಸ್ಟ್ ಅಂದ್ರೆ ಈ KS ಆಫೀಸರ್ಸ್. ಇದನ್ನ ನಾವು ಈ ಅಪಾಯಿಂಟ್ಮೆಂಟ್ ಆರ್ಡರ್ ಬಗ್ಗೆ ಕೂಡ ನಾವು ವಿಚಾರ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಇವರಿಗೆ ಒಂದ್ ಸರ್ತೆ ಸಿಕ್ಕ ಮೇಲೆ
ಇವ್ರಿಗೆಲ್ಲ ಆಫೀಸರ್ಗಳು KS ಇರಲಿ IAS ಇರಲಿ ಇವ್ರಿಗೆ ಬಾರಾಕೂನ್ ಮಾಫ್. ಇವ್ರಿಗೆ ಜೀವನದಲ್ಲಿ ಯಾರಿಗೂ ಏನು ಇವ್ರ ಮೇಲೆ ಆಕ್ಷನ್ ತಗೊಳಕ್ ಆಗುದಿಲ್ಲ. ಈ KS ಪರೀಕ್ಷೆ ಬರೆದ್ರು ಕೂಡ ಇವ್ರನ್ನ ಅಪಾಯಿಂಟ್ಮೆಂಟ್ ಆದಾಗ ಅವ್ರು ಮುಂದೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಅವ್ರ ಕೆಲಸ ಮಾಡ್ತಾರೋ ಇಲ್ಲೋ, ಅವ್ರು ಮಾಡಲಿಲ್ಲ ಅಂದ್ರೆ ಅವ್ರನ್ನ ಮನೆಗೆ ಕಳ್ಸಾಕ, ಅವ್ರನ್ನ ಜೈಲಿಗೆ ಕಳ್ಸಾಕ ಅದರಲ್ಲಿ ಅವಕಾಶ ಇರಬೇಕು ಅವು ಅಪಾಯಿಂಟ್ಮೆಂಟ್ ಆರ್ಡರ್ದಲ್ಲಿ. ಈಗ ಅವು ಸಂಪೂರ್ಣವಾಗಿ ಅವರಿಗೆ ಒಂಥರ ಐರನ್ ಕೇಜ್ ಪ್ರೊಟೆಕ್ಷನ್. ಅವ್ರಿಗೆ ಏನಾದ್ರೂ ಗುಂಡು ಏನ್ ಬಂದ್ರು ಅವ್ರಿಗೆ ಮುಟ್ಟುದಿಲ್ಲ. ಅದ್ರ ಬಗ್ಗೆ ಕೂಡ ಈಗೇನು ನೀವು ರಿಫಾರ್ಮ್ ಮಾಡ್ಬೇಕಂತ ಮಾಡ್ತೀರಿ, ಅದ್ರ ಬಗ್ಗೆ ಕೂಡ ತಾವು ವಿಚಾರ ಮಾಡ್ರಿ ಅಂತ ಹೇಳಿ ನಾನು ಹೇಳ್ತೇನೆ. ಈ KPSCಗೆ ಆಲ್ಟರ್ನೇಟಿವ್ ಆಗಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಐತಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಎಕ್ಸಾಮ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 8, 9 ಎಕ್ಸಾಮ್ ಅವ್ರು ನನಗೆ ಗೊತ್ತಿದ್ದ ಮಟ್ಟಿಗೆ ಇದಟ್ಟ ಪೀರಿಯಡ್ದಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಅವರು ಎಲ್ಲ ಪೂರ್ತಿ ಸ್ವಚ್ಛ ಮಾಡ್ಯಾರಂತಲ್ಲ, ಆದ್ರೆ ಅವ್ರು ಮಾಡಿದ್ದಾರೆ. ಇವ್ರಿಗೆ ಎಕ್ಸಾಮಿನೇಷನ್ ಮಾಡಕ್ ಏನ್ ದಾಡಿ? ಒಂದ್ ಎಕ್ಸಾಮಿನೇಷನ್ ಮಾಡಕ್ ಇಷ್ಟಿಷ್ಟು ಟೈಮ್ ತಗೊಂತಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಇದ್ರ ಬಗ್ಗೆ ತಾವು ಬಹಳ ಗಂಭೀರವಾದ ಇದನ್ನ ವಿಚಾರ ಮಾಡಬೇಕು. ಆಮೇಲೆ ಇನ್ನೊಂದು ನಮಗೆ ಕೇಳಿ ಬರ್ತಾ ಇದೆ, ಅದೇನು ಸರಿ ಐತೋ ತಪ್ಪೈತೋ ಗೊತ್ತಿಲ್ಲ, ನೀವು ಅದಕ್ಕೆ ತಮ್ಮ ಇದರಲ್ಲಿ ಹೇಳ್ರಿ. ಮಾನ್ಯ ಬೊಮ್ಮಾಯಿಯವರಿದ್ದಾಗ ಇದೇನು ಇಂಟರ್ವ್ಯೂ ಮಾರ್ಕ್ಸ್ ಇದ್ವಲ್ಲ ಅದನ್ನ ಅವ್ರು ಕಡಿಮೆ ಮಾಡಿದ್ರು. ಯಾಕಂದ್ರೆ ಅಲ್ಲಿ ಡಿಸ್ಕ್ರಿಷನರಿ ಕಡಿಮೆ ಆಗ್ಬೇಕಂತ ಹೇಳಿ 100 ಇದ್ದಿದ್ದು 25 ಮಾಡಿದ್ರು. ಆದ್ರೆ ಈಗನ ಮತ್ತದನ್ನ ಹೆಚ್ಚು ಮಾಡ್ತಾ ಇದ್ದಾರಂತೆ ಸುದ್ದಿ. ತಮಗ್ ಗೊತ್ತೈತಿಲ್ಲೋ ಗೊತ್ತಿಲ್ಲದು, ಹಾಗೇನಾದ್ರೆ ಅದನ್ನ ದಯಮಾಡಿ ಅದನ್ನ ಅದೆಲ್ಲ ಬರೀ ಊಹೆಗಳು ಅಷ್ಟೇ. ಈ ಸುದ್ದಿ ಬಗ್ಗೆ ಮಾತಾಡೋದು ತುಂಬಾ ಇದೆ. ಈಗ ಇದ್ದ ವಿಷಯ ಮಾತಾಡುವ, ಇದು ವಿಷಯನೇ ಇದು. ಸುದ್ದಿಗೆಲ್ಲ ಮಾತಾಡ್ತದೆ. ಅಲ್ಲ ಇದು ನಿಜವಾದ ಆಗತ್ತೆ ಇದು. ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ಇದು ಎಕ್ಸಾಮಿನೇಷನ್ ಆಗಬೇಕು. ಮತ್ತೆ ಇದು ಇನ್ನೊಮ್ಮೆ ಎಕ್ಸಾಮಿನೇಷನ್ ಅಟ್ ಎನಿ ಕಾಸ್ಟ್ ಮಾಡಬೇಕು. ಯಾಕಂದ್ರೆ ಈ ಕನ್ನಡದಲ್ಲಿ ಬರೆಯುವಂತ ವಿದ್ಯಾರ್ಥಿಗಳು ಗವರ್ಮೆಂಟ್ ಶಾಲೆಯಿಂದ ಬಂದಂತ ವಿದ್ಯಾರ್ಥಿಗಳು, ಹಳ್ಳಿಯಿಂದ ಬಂದಂತ ವಿದ್ಯಾರ್ಥಿಗಳು, ಅವ್ರಿಗೆ KS ಆಗದಂಗ ಅವ್ರಿಗೆ ಅನ್ಯಾಯ ಆಗಬಾರ್ದು. ಮುಖ್ಯಮಂತ್ರಿಗಳ ಜವಾಬ್ದಾರಿ ಸರ್ಕಾರದ ಮೇಲೆ ಐತಿ. ಹಾಗಾಗಿ ಏನಾದ್ರೂ ಮಾಡಿ ಅವ್ರಿಗೆ ಇನ್ನೊಮ್ಮೆ ಕರೆಸ್ರಿ, ಅವ್ರಿಗೆ ಹೆದರ್ಸ್ರಿ ಬೆದರ್ಸ್ರಿ, ಏನ್ರ ಮಾಡಿ. ಅವ್ರ ಸ್ವಾಯತ್ತ ಸಂಸ್ಥೆ ಅಂದ್ರೆ ಏನ್ 100